ಇವತ್ತು ಪಾನಿಪುರಿ ಚಾಲೆಂಜ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೂ ಮುಂಚೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬ್ಯಾಟಿಂಗ್ ಮಾಡೋದಕ್ಕೆ ಕೂತ್ಕೊಂಡವ್ರೆ, ತಿಂದ್ಬಿಟ್ಟು ಓಡಾಗಕ್ಕೆ ಕೂತ್ಕೊಂಡವ್ರೆ. ಹೋಗಿ ಕೂತ್ಕೊ ಹೋಗಿ. ನಮ್ಮಮ್ಮ ಹೊಸ ನೈಟಿ ಹಾಕೊಂಡು ಬಂದವ್ರೆ. ಇದೇ ಹೊಸ ನೈಟಿ, ಇಲ್ಲ ಅಂದಿದ್ರೆ ಹಳೆ ನೈಟಿ ಹಾಕೊಂಡೇ ಇರ್ತಿದ್ರು. ಇದು ಹಳೆ ನೈಟಿ ಅಂತೆ. ಹೋಗ್ಲಿ ಬಿಡಮ್ಮ, ಹೊಸ ನೈಟಿ ಕೊಡಿಸ್ತೀನಿ. ಸೊ ಚಾಲೆಂಜ್ ಮಾಡೋಕ್ಕೆ ಎಲ್ಲ ಕೂತ್ಕೊಂಡಿದ್ದಾರೆ. 3 ಜನದಲ್ಲಿ ಯಾರು ಗೆಲ್ತಾರೆ ಅವರಿಗೆ 500 ರೂಪಾಯಿ. 500 ರೂಪಾಯಿ ಕೊಡು, ಗೆದ್ದಲ್ಲ ಅವತ್ತು. ನಾನೇ ಕೊಡ್ತೀನಿ ಬಿಡು. ಎಲ್ಲರಿಗೂ ಕರೆಕ್ಟಾಗಿ ಇವನಾಗಿ ಹಾಕ್ಬೇಕು. ಯಾರು ಮೊದಲು ತಿಂತಾರೆ ಅವರು. 3 ಜನಕ್ಕೆ 3 ಪ್ಲೇಟ್ ಸಾಕಲ್ವಾ? 3 ಪ್ಲೇಟು ಇವೆಲ್ಲ ಬೇಡವಾ? ಯಾರು ಗೆಲ್ತಾರಮ್ಮ? ನೀನೇ ಗೆಲ್ಲದ? ನೋಡ್ತೀನಿ ಏನು ಗೆಲ್ತೀಯ. ನಾನೇನು ಎಲ್ಲ ತಿಂತೀನಿ. ಸೊ ಗೆದ್ದವರಿಗೆ 500 ರೂಪಾಯಿ. ಹಿಂಗೇನು ಬೇಡ, ನೀವು ತಿನ್ನಿ ಆಯಿತು. ಕೂತ್ಕಬಾ, ನೋಡೋಣ ಯಾರು ಗೆಲ್ತಾರೆ ಅಂತ. ನೀವೆಲ್ಲೆಲ್ಲ ಕೂತ್ಕೊಬಿಟ್ರೆ ನಾನು ಹಿಂಗೆ ಕ್ಯಾಮ್ರಾದ ಕವರ್ ಮಾಡೋದು. ಅಲ್ಲಿ ಕೂತ್ಕೋ. ಇಲ್ಲಿಂದ ಸ್ವಲ್ಪ ಈ ಕಡೆ ಬಂದರೆ ಬಿಡು, ಅಲ್ಲೇ ಕೂತ್ಕೊಳ್ಳಿ. ಪೂರಿ ಸರಿಯಾಗಿರೋದು ಹಾಕಿಸ್ಕೊ ಬಂದಿಲ್ಲ, ಎಲ್ಲ ಹೊಡೆದೋಗವೆ. ಓಕೆ, ಸ್ಟಾರ್ಟ್ ಮಾಡ್ದಾಗ ಸಿಗ್ತೀನಿ. ಪಾನಿಪುರಿ ಚಾಲೆಂಜ್ಗೆ 3 ಜನನೂ ಕೂತ್ಕೊಂಡಿದ್ದಾರೆ. ಸೊ ಯಾರು ಗೆಲ್ತಾರೆ ಅವ್ರಿಗೆ 500 ರೂಪಾಯಿ ಕೊಡ್ತೀನಿ. ಸೊ ನನ್ನ ಪ್ರಕಾರ ಹುಡುಗಿರೇ ಪಾನಿಪುರಿ ಗೆಲ್ಲೋದು. ಯಾರು ಗೆಲ್ತಾರೆ? ನಮ್ಮ ಅಪ್ಪ ಗೆಲ್ಲೋದು ಅಂತವ್ರೆ. ನಗಾಡ್ಬೇಕು, ನೀವು ನಗಾಡ್ಕೊಂಡು ಹೇಳ್ಬೇಕು. ನಗಾಡ್ಕೊಂಡು ಹೇಳಿಲ್ಲ ಅಂದಿಲ್ಲ, ಮೊದಲೇ ಹಾಕಲಂಗಿಲ್ಲ. ಮೋಸ ಮಾಡ್ತಾವ ನಮ್ಮಪ್ಪ. ಅಲ್ಲಿ ಹಾಕೊಂಡವ್ರೆ. ನಾನು ಸ್ಟಾರ್ಟು ಅಂತ ಹೇಳೋ ತನಕ ನೀವು ಇರಬೇಕು ಸುಮ್ಮನೆ. ಹಾಂ, ರೆಡಿ ಸ್ಟಾರ್ಟ್. ಸೊ ಸ್ಟಾರ್ಟ್ ಆಗಿದೆ ಕಾಂಪಿಟೇಷನ್ನು. ಮೊದಲನೇದು ಯಾರು ಮೊದಲಾಕತ್ತಾರೆ ನೋಡೋಣ. ಮೊದಲನೇದು ನಮ್ಮ ಹುಡುಗಿ ಹಾಕೊಂಡವ್ರೆ. ಓಹೋ ಸರಿಯಾಗಿ ತಿಂತವ್ರೆ. ಈ ಕಡೆ ನಮ್ಮಮ್ಮ ಇನ್ನೂ ನಿಧಾನಕ್ಕೆ ತಿಂತವ್ರೆ. ಬೇಗ ಹಾಕೊಂಡು ತಿನ್ಬೇಕು, ಒಂದೊಂದೇ ಹಾಕೋಬೇಕು ಕಂಡೀಷನ್ನು. ಅದೆಲ್ಲ ಗೊತ್ತಿಲ್ಲ. ನೀನು ಅವಳೇನು ನೋಡ್ತಿದ್ದೆ? ತಿನ್ನಮ್ಮ ನೀನು. ತಿನ್ನು ಅಂದರೆ ಅವಳನ್ನು ನೋಡ್ತಾ ಕೂತೈತೆ ನಮ್ಮಮ್ಮ. ವಾತಿ ಮಾಡ್ಕೋಬೇಡ ಆಮೇಲೆ. ಇವ್ರು ಮುಗ್ಸಂಗೆ ಕಾಣಿಸ್ತಾವಳೆ. ನಮ್ಮ ಅಪ್ಪ ಗೆಲ್ತೀನಿ ಅಂದ್ಬಿಟ್ಟು ಸೋಲ್ತಾವ್ರೆ. ಬೇಗ ಎಲ್ಲಿ ನಮ್ಮ ಅಮ್ಮಂದು 4 ಉಳ್ದಿದೆ. ನನ್ನ ಹುಡುಗಿದು 2 ಉಳ್ದಿದೆ. ನನ್ನ ಹುಡುಗಿನ ನಮ್ಮ ಅಮ್ಮನ ಇನ್ನಾಗದು ಯಾರು ಗಿನ್ನಾಗ್ತಾರೆ. ಬೇಗ ತಿಂದಾಯ್ತು, ಪ್ಲೇಟ್ ಖಾಲಿ ಆಗಿರ್ಬೇಕು. ನಮ್ಮ ಅಮ್ಮಂದು 1. ನಮ್ಮ ಅಪ್ಪ ಏನು ಗೆಲ್ತಾರೆ ಇಲ್ಲ ಅಲ್ಲಿ. ನಮ್ಮ ಅಪ್ಪ ಅಲ್ಲಿ ಜಾಸ್ತಿ ತಿಂದ್ಬಿಟ್ಟು ಬಂದಿರಬೇಕು ಮಧ್ಯಾಹ್ನ. ಅದಕ್ಕೆ ಇನ್ನು 4 ಇನ್ನಾದ್ಲು ಕೆಡವ ಇನ್ನಾಗ್ಬಿಟ್ಲು. ಅದು ಹೆಂಗೆ ತಿಂದೆ ನೋಡಿ. ಪ್ಲೇಟು ಇಲ್ಲಿ ನಮ್ಮ ಅಮ್ಮಂದ್ರಲ್ಲಿ ಮಸಾಲೆ ಇರೋದು. ಅವಳು ತಿಂದವಳೆ. ಪಾನಿಪುರಿ ಖಾಲಿ ಆಗ್ಬೇಕು ಅಂತಿರೋದು. ನಮ್ಮ ಅಮ್ಮ ಲುಕ್ ಕೊಡ್ತಿರೋದ. ಎಲ್ಲಿ ಖಾಲಿ ಮಾಡಿ ಮತ್ತೆ ಹಂಗೆ ಹೇಳಿರೋದು. ಎಲ್ಲ ಇನ್ನೊಂದ್ಸತಿ ಆದ್ರೆ ದಪ್ಪ ಮಾತ್ರ ಆಗಲ್ಲ. ಚೆನ್ನಾಗಿ ತಿಂತಾಳೆ, ದಪ್ಪ ಮಾತ್ರ ಆಗಲ್ಲ. ಇಲ್ಲಿ ನಮ್ಮ ಅಪ್ಪ ಅರ್ಧ ತಿಂದ್ಬಿಟ್ಟು ನಾನೇ ಗೆಲ್ತೀನಿ ಸ್ಟಾರ್ಟಿಂಗು ಅಂದ್ಬಿಟ್ರು. ಸ್ಟಾರ್ಟಿಂಗೇ ನಾನೇ ಗೆಲ್ತೀನಿ ಅಂದ್ಬಿಟ್ರು. ನಿನಗೆ ಆಗ್ಲಿಲ್ಲ? ತಿಂದೆ ಇಲ್ಲ, ಚೆನ್ನಾಗಿ ತಿಂದೆ. ಆಕ್ಚುಲಿ ಚೆನ್ನಾಗಿ ತಿಂದೆ. ಸೊ ವಿನ್ನರ್ ದುಡ್ಡೆಲ್ಲ ಹಿಡ್ಕೊಂಡಿದ್ದೆ. ತಡೀರಿ, ವಿನ್ನರಿಗೆ ದುಡ್ಡು ಕೊಡಬೇಕು. ಸೊ ಗೆದ್ದಿರೋರು
ನಮ್ಮಮ್ಮ ಚೆನ್ನಾಗಿ ಆಡಿರೋರಿಗೆ ಅವರೇ ದುಡ್ಡು ಕೊಡ್ತಾರೆ ನೋಡಿ. ಚೆನ್ನಾಗಿ ತಿಂತಲೆ ಆದರೆ ದಪ್ಪ ಆಗಲ್ಲ. ಈ ಥರ ಫ್ರೆಂಡು ನಿಮ್ಗೆ ಹೆಂಗಲ್ಲೂ ಇರ್ತಾರೆ, ಅವ್ರಿಗೆ ಈ ವಿಡಿಯೋ ಸೆಂಡ್ ಮಾಡಿಬಿಡಿ. ಹಾಂ, ನಮ್ಮ ಅಪ್ಪ ಇವಾಗ ಪ್ಲೇಟ್ ಖಾಲಿ ಮಾಡ್ತೈತೆ. ಗೆದ್ದಿರೋದು ತಡಿ, ಯಾವುದಿದು? ಅದು ತಿನ್ನಿ. ನಮ್ಮ ಅಪ್ಪ ಸೋತ್ಬಿಟ್ಟು ಹೋಗಿದ್ದಾರೆ, ವಿನ್ನಿಂಗ್ ಪ್ರೈಸ್ ಕೊಟ್ಟಾಯ್ತು. ಏನು ಮಾಡ್ತೀರಾ? ನಮ್ಮ ಅಪ್ಪ ಮೊದಲು ಓಡಬೇಕು, ಅದಕ್ಕೆ ಬಂದವ್ರೆ. ವಿಡಿಯೋ ಆಫ್ ಆದಾಗ ಆ್ಯಕ್ಷನ್ ಮಾಡ್ತಾರೆ, ಇವಾಗ ಯಾವುದೂ ಆ್ಯಕ್ಷನ್ ಮಾಡ್ತಿಲ್ಲ. ಇಷ್ಟೇ, ಓಡಬೇಕು ಒಟ್ಟಲ್ಲ ಅವರು ಇವತ್ತು. ನಾಳೆಗೆ ವಿಡಿಯೋ ಯಾರು ಮಾಡ್ತಾರೆ? ನನಗೆ ನಾಳೆ ಹೋಗ್ಬಿಡಿ ಹೆಂಗಿದ್ರೆ. ಹೋಯ್ತವ್ರೆ, ಮೈಸೂರಿಗೆ ಹೋಯ್ತವ್ರೆ. ಏನೇ ಇವಾಗ ಏನು ತಿಂತಿದ್ಯಮ್ಮ? ಅಲ್ಲ, ನನಗೆ ಒಂದು ಪೀಸ್ ಆದರೂ ತಿನ್ಸಿದ್ರ ನೀವು? ಓ ಬೇಡ, ನಾವು ತಿಂತೀವಿ ಇದನ್ನು, ಪಾನಿಪುರಿನೇ ತಿಂತೀವಿ. ವಿಡಿಯೋಗೋಸ್ಕರ ಡ್ರೆಸ್ ಚೇಂಜ್ ಮಾಡ್ಕೊಂಡಿದ್ರು, ಇವೆಲ್ಲ ತೋರಿಸ್ತೀನಿ. ಹೋದ್ರು ಚೇಂಜ್ ಮಾಡ್ಕೊಂಡು ಹೋದ್ರು. ಹಾಂ, ನೋಡಿ ನಮ್ಮ ಅಮ್ಮ ಕೊಟ್ಟರು ಕೊನೆಗೂ. ಎಷ್ಟೊತ್ತಿಂದ ಕಾಯ್ತವ್ರೋ ಗೊತ್ತಿಲ್ಲ. ಚೆನ್ನಾಗೈತಲ್ಲ ಪಾನಿಪುರಿ? ಪಾನಿಪುರಿ ಚೆನ್ನಾಗೈತೆ, ಹೇಳ್ತಂದ್ರೂ ಗೊತ್ತಿಲ್ಲ. ನಿನಗೆ ಮಾಡ್ಕೊಡ್ಲಾ? ಪಾನಿನ ಮಸಾಲೆ ತಿನ್ನ ಮಸಾಲೆನೇ ಮಾಡಬೇಕು, ಪಾನಿಪುರಿ ಆಗಲ್ಲ. ಹೆಂಗ ಅನಿಸ್ತಮ್ಮ? ಅಯ್ಯೋ, ತೇಗೆಲ್ಲ ಬರ್ತೈತೆ. ಚೆನ್ನಾಗಿ ಅನಿಸ್ತಾ? ಹೊಟ್ಟೆ ತುಂಬೈತಲ್ಲ ಅದಕ್ಕೆ. ಬೇರೆ ಏನು ಕಾಂಪಿಟೇಷನ್ ಮಾಡಬೇಕು? ಬೇರೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತದು ನೀವ್ ಹೇಳಿರಲ್ಲ, ಕಣ್ಣು ಮುಚ್ಕೊಂಡು ತಿನ್ನೋದು. ಆದ್ರೆ ನಾನು ವಿನ್ನಾಗಕ್ಕಾಗಲ್ಲ. ಯಾಕೆ? ಏನಿಲ್ಲ, ಅಕ್ಷೆ ಸಲ ಅವರೇ ವಿನ್ ಆಗಿರೋದು. ತಿನ್ನೋದ್ರಲ್ಲಿ ಸ್ವಲ್ಪ ಕಷ್ಟ ಆಗ್ತೀಯಾ? ಆಗಲ್ಲ. ಅದಕ್ಕೆ ಬೇರೆ ಯಾವ್ದು ಮಾಡಬೇಕು ಅಂತ ಹೇಳೋ, ಆಮೇಲೆ ಯೋಚನೆ ಮಾಡ್ತೀನಿ. ಆಮೇಲೆ ಯೋಚನೆ ಮಾಡಿ. ಯಾವುದು ಅಂತ ನೆಕ್ಸ್ಟ್ ನಂಗೆ ಮಸಾಲೆ ಜೊತೆ ಹಾಕ್ಕೊಡು, ನಾನು ಪೆಪ್ಪರ್ ಡ್ರೈ ತೋರಿಸ್ಕೊ ಬರ್ತೀನಿ. ಮಸಾಲೆ ಹಾಂ, ಓ ಪೆಪ್ಪರ್ ಡ್ರೈ ಥರನೇ ಐತೆ. ಬೇರೆ ಪ್ಲೇಟ್ ತಗೊಳ್ತೀನಿ. ಬಂದ್ಲು ನನಗೆ ಮಸಾಲೆ ಹಾಕ್ಕೊಡೋದಕ್ಕೆ. ಮಸಾಲೆ ಹೆಂಗೆ ಮಾಡ್ತಾರೆ ತೋರಿಸು. ಕೈಯಲ್ಲಿ ಕೇಳ್ತವ್ರೆ ಎಷ್ಟೊತ್ತಾಗುತ್ತೆ ಅಂತ. ವಿಚಾರಿಸ್ಕೊತವ್ರೆ ಎಷ್ಟೊತ್ತಿಗೆ ಬರ್ತೀರಾ ಅಂತ. ಬೆಳಗ್ಗೆಯಿಂದ ಮಿಸ್ಸಿಂಗು, ಬೆಳಗ್ಗೆಯಿಂದ ಮಿಸ್ಸಿಂಗು. ಸೊ ಮಸಾಲೆ ಹಾಕುವ ವಿಧಾನ. ಅಡುಗೆ ಮಾಡ್ಕೊಂಡು ಕೂತ್ಕೊಂತಾರೆ. ಮಸಾಲೆ ಹಾಕುವ ವಿಧಾನ ನಮ್ಮಪ್ಪ ನನಗೆ ತಿನ್ಸಕ್ಕೆ ತಗೋಬತ್ತೈತೆ. ಕೊಡೆ. ಪೆಪ್ಪರ್ ಡ್ರೈನ ಟೇಸ್ಟ್ ನೋಡು ಅಂತ. ಇದನ್ನೇ ಬೈದ್ಬೇಡ. ಪೆಪ್ಪರ್ ಜೊತೆ ಬೇರೆ ಏನೋ ಹಾಕವ್ರೆ. ಪುಟ್ಟೆಳ್ಳು ಹಾಕೋ, ಚೆನ್ನಾಗಿ. ಹಲೋ, ಅದ್ರಲ್ಲ ಕಣಮ್ಮ ಮಸಾಲೆ ಮಿಕ್ಸ್ ಮಾಡೋದು, ಬಟ್ಲಲ್ಲಿ ಮಿಕ್ಸ್ ಮಾಡ್ಕೊಡೋದು. ಇದನ್ನೇ ತಗೋ, ಇದಕ್ಕೆ 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 ಅದೇ ಕೊಡು, ಅದು ದೊಡ್ಡದೈತಲ್ಲ ಸ್ವಲ್ಪ. ಇದಕ್ಕೆ ಹಾಕೋಲ್ಲ. ಇಲ್ಲ ಇದೇ ತಗೋ, ದೊಡ್ಡದೈತೆ. ಪಾನಿ ಇದಕ್ಕೆ ಹಾಕ್ಬಿಡಿ. ಒಂದು ಪ್ಲೇಟಿಗೆ ಸುಸ್ತಾಗ್ಬಿಟ್ರಾ? ಸುಸ್ತಾನಾಗಿಲ್ಲ. ಸೊ ಮಸಾಲೆ ಹಾಕೋ ವಿಧಾನ ತೋರಿಸ್ತಿದ್ದಾರೆ ಮೇಡಮ್ ಅವರು. ಅದಕ್ಕೆ ಮಸಾಲೆ ಹಾಕ್ತಿದ್ರು, ನಾವು ಹೇಳಿದ್ದಕ್ಕೆ ಆ ಕಡೆ ಶಿಫ್ಟ್ ಆಯಿತು. ಅದಕ್ಕೆ ಚೆನ್ನಾಗಿ ಮಸಾಲೆನ ಹಾಕ್ಬೇಕು ಈ ಥರ. ಅದಕ್ಕೆ ಹಾಕಿ ಬಟಾಣಿನ ಹಾಕಿ ಮಸಾಲೆ ಹಿಂಗೆ ಹಾಕಿ ಮಸಾಲೆ ಜಾಸ್ತಿ. ಜಾಸ್ತಿ ಬೇಕಾ? ಹ್ಞೂ, ಹಾಕಿ ಮತ್ತೆ ಈರುಳ್ಳಿ ಹಾಕೊಂಡು ತಿಂತಿದ್ರೆ ಒನ್ ಅನ್ಬೇಕಾ? ಒನ್ಮೂರು ಅನ್ಬೇಕು. ನಮ್ಮ ಅಮ್ಮಂಗೆ ಶಾಕ್ ಆಯ್ತೈತೆ, ಇವಳು ಹೆಂಗೆ ಇಷ್ಟೊಂದು ತಿಂದ್ಬಿಟ್ಲು ಒಟ್ಟಿಗೆ ಅಂತ. ಒಟ್ಟಿಗೆ ಇನ್ನೊಂಚೂರು ಬೇಕಾ? ಹಾಕು. ಇನ್ನೊಂಚೂರು ಆಯ್ತು ಅದಕ್ಕೆ ಹಾಕ್ತೀನಿ. ಸಾಕ್ಬಿಡು. ಓಕೆ, ಮತ್ತೊಂದು ಚಾಲೆಂಜ್ ಜೊತೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ 2 ಮುದ್ದೆ ಚಾಲೆಂಜು. 2 ಮುದ್ದೆ ಚಾಲೆಂಜು. ಮುದ್ದೆ ಕೊಡ್ತೀನಿ ಚಾಲೆಂಜ್ಗೆ. ಹ್ಞೂ ಸರಿ ಆಗಿದ್ದಾಳೆ ಅಂತ ನುಂಗಕ್ಕಾಗಲ್ಲ. ಬೇಗ ಸರಿ, ನೀವಿಬ್ಬರೇ ಮಾಡಿ ಅದನ್ನ. ಸರಿ, ನೋಡೋಣ. ಆಯ್ತು. ಸರಿ, ಆಮೇಲೆ ಬಾಯ್ ಹೇಳು. ಬರೋಣ. ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಬಾಯ್. ಅಲ್ಲಿ ತನಕ ಬಾಯ್, ಟಾಟಾ, ಸಿ ಯು. ಎಲ್ಲ ಕೈ ಎಜ್ಲಾಗೈತೆ ಅದಕ್ಕೆ
ಅದಕ್ಕೆ ಎಡ್ದ ಕೈಲಿ ಬಾಯ್ ಬಾಯ್ ಮಾಡ್ತಾ ಇದೀವಿ ಸರಿ ನಮಸ್ಕಾರ.